ಸಚಿವ ಕೆ.ಎನ್. ರಾಜಣ್ಣ ಅವರು ಒಂದು ಹೇಳಿಕೆಯನ್ನು ನೀಡಿದ್ರು. ಅಂದ್ರೆ ಸೆಪ್ಟೆಂಬರ್ಗೆ ಏನೋ ಕ್ರಾಂತಿ ಆಗುತ್ತೆ, ಆ ಸೆಪ್ಟೆಂಬರ್ ಕ್ರಾಂತಿ ತುಂಬಾ ಬದಲಾವಣೆಯನ್ನ ತರುತ್ತೆ ಅಂತ. ಆದ್ರೆ ಅದೇ ಒಂದು ಹೇಳಿಕೆಗೆ ಸಿಎಂ ತಿರುಗೇಟನ್ನ ನೀಡಿದ್ದಾರೆ. ಕ್ರಾಂತಿ ಅಂತ ಹೇಳಿದ್ದಾರೆ, ಹಾಗಂತ ಅದು ಯಾವ ಕ್ರಾಂತಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಂಥದ್ದೇ ಕ್ರಾಂತಿ ಆಗುತ್ತೆ ಅಂತ ಏನಾದ್ರೂ ಹೇಳಿದ್ದಾರಾ ಕೆ.ಎನ್. ರಾಜಣ್ಣ ಅವರು ಅಂತ ಸಿಎಂ ತಿರುಗೇಟನ್ನ ನೀಡಿರುವಂತದ್ದು ಕೆ.ಎನ್. ರಾಜಣ್ಣ ಅವರ ಹೇಳಿಕೆಗೆ. ಇನ್ನು ಸುರ್ಜೇವಾಲಾ ಅವರು ಖುದ್ದು ಸ್ಪಷ್ಟನೆಯನ್ನ ಕೂಡ ನೀಡಿ ಆಗಿದೆ. ಈ ಒಂದು ವಿಚಾರದಲ್ಲಿ ಹೈಕಮಾಂಡ್ಗೆ ಬದಲಾವಣೆ ಚಿಂತನೆಯೇ ಇಲ್ಲ ಎನ್ನುವಂತಹ ಒಂದು ಸ್ಪಷ್ಟವಾದಂತಹ ಮೆಸೇಜ್ ಅನ್ನ ಕಳಿಸಿರುವಂತದ್ದು. ನೋಡಿ, ಬಿಜೆಪಿಯವರು ಕೂಡ ಇಲ್ಲಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು, ಹಾಗೆ ವ್ಯಂಗ್ಯವನ್ನ ಮಾಡ್ತಾ ಇದ್ರು. ಆದ್ರೆ ಸಚಿವ ರಾಜಣ್ಣ ಅವರು ಯಾವಾಗ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ, ರಾಜ್ಯ ರಾಜಕೀಯದಲ್ಲಿ ಭಾರೀ ಬದಲಾವಣೆ ಆಗುತ್ತೆ ಎನ್ನುವಂತಹ ಒಂದು ಹೇಳಿಕೆಯನ್ನ ನೀಡಿದ್ರೋ, ಆ ಒಂದು ಬಾಂಬ್ ಅನ್ನ ಸಿಡಿಸಿದ್ರೋ, ಅವತ್ತಿಂದ ಸಚಿವ ಕೆ.ಎನ್. ರಾಜಣ್ಣ ಅವರ ಸೆಪ್ಟೆಂಬರ್ನಲ್ಲಿ ಏನೋ ಕ್ರಾಂತಿ ಆಗುತ್ತೆ ಅಂತ ಎಲ್ಲರೂ ಕೂಡ ಊಹಾಪೋಹ ಅಂತೆ ಕಂತೆ ಇವನ್ನೆಲ್ಲ ಕೂಡ ಮಾತನಾಡ್ತಾ ಇದ್ರು. ಆದ್ರೆ ಇಲ್ಲಿ ಸಚಿವ ರಾಜಣ್ಣ ಅವರ ಮಾತಿಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಗಂತ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಇಂಥದ್ದೇ ಕ್ರಾಂತಿ ಆಗುತ್ತೆ ಅಂತ ಏನು ಅವರು ಸ್ಪಷ್ಟವಾಗಿ ಹೇಳಿದ್ದಾರಾ? ಏನಾದ್ರೂ ಆಗಬಹುದು, ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಕೂಡ ಇಲ್ಲಿ ಹೇಳಿರುವಂತದ್ದು. ಹಾಗಾದ್ರೆ ಎಕ್ಸಾಕ್ಟ್ ಆಗಿ ಸಿಎಂ ಸಿದ್ದರಾಮಯ್ಯನವರು ಕೆ.ಎನ್. ರಾಜಣ್ಣ ಅವರಿಗೆ ಟಾಂಟ್ ಕೊಟ್ರ, ತಿರುಗೇಟನ್ನ ನೀಡಿದ್ರ, ನೋಡ್ಕೊಂಡು ಬರೋಣ. ಕ್ರಾಂತಿ ಅಂದ್ರೆ ಏನು? ಬದಲಾವಣೆ ಅಂತ ಪರೋಕ್ಷವಾಗಿ ಏನಂತ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು? ಹೇಳಪ್ಪ, ಕ್ರಾಂತಿ ಅಂತ ಹೇಳಿದ್ರೆ ಅಷ್ಟಕ್ಕೆ ಹೇಳೋದಕ್ಕೆ ನೀವು ಏನೇನೋ ಊಹೆಗಳನ್ನ ಮಾಡ್ಕೊಂಡ್ರೆ ವಾಟ್ ಈಸ್ ಯುವರ್ ನಿಮ್ಮ ಸ್ಪೆಕ್ಯುಲೇಷನ್ ಏನು? ಅದಕ್ಕೆ ಅರ್ಥ ಇಲ್ಲ. ಯಾರೋ ಒಬ್ರು ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್, ಅದು ಈ ಪಾರ್ಟಿ ಡಿಸಿಷನ್ ಖರ್ಗೆ ಅವ್ರು ಹೇಳಬೇಕು, ರಾಹುಲ್ ಗಾಂಧಿ ಅವ್ರು ಹೇಳಬೇಕು ಅಲ್ವಾ, ವೇಣುಗೋಪಾಲ್ ಹೇಳಬೇಕು. ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ, ಚರ್ಚೆ ಇಲ್ಲವೇ ಇಲ್ಲ ಅಂತ. ಅದಕ್ಕಿಂತ ಕ್ಲಿಯರ್ ಆಗಿ ಹೇಳೋಕೆ ಇನ್ನೇನು ಹೇಳಬೇಕು? ಏನ್ ಕ್ರಾಂತಿ ಅಂದ್ರೆ ಏನು? ಬದಲಾವಣೆ ಅಂತ ಪರೋಕ್ಷವಾಗಿ ಬದಲಾವಣೆ ಏನಂತ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು? ಹೇಳಪ್ಪ, ಕ್ರಾಂತಿ ಅಂತ ಹೇಳಿದ್ರೆ ಅಷ್ಟಕ್ಕೆ ಹೇಳೋದಕ್ಕೆ ನೀವು